ದಿನಾಂಕ 17/1/2023 ಪಂಚಮ ಶನಿ ಪ್ರಾರಂಭ ಆಗಿದ್ದು ತುಲಾ ರಾಶಿಯವರಿಗೆ. ಆ ಪಂಚಮ ಶನಿ 2024 ಪೂರ್ತಿಯಾಗಿದ್ದು 2025 ಮಾರ್ಚ್ 28ನೇ ತಾರೀಕಿನವರೆಗೂ ಪಂಚಮ ಶನಿ ಪ್ರಭಾವ ಅನ್ನುವಂಥದ್ದು ತುಲಾ ರಾಶಿ ಮೇಲೆ ಇರುತ್ತೆ. ಹಾಗಾಗಿ ತುಲಾ ರಾಶಿಯವರಿಗೆ ಶನಿಗೆ ಸಂಬಂಧಪಟ್ಟಂತಹ ಒಂದು ಸಂಬಂಧ ಇದೆ. ಏನಪ್ಪಾ ಅಂದ್ರೆ, ತುಲಾ ರಾಶಿಗೆ ತ್ರಿಕೋಣ ಸ್ಥಾನ ರಾಶಿ ಯಾವುದು ಅಂತಂದ್ರೆ ಅದು ಕುಂಭರಾಶಿ. ಕುಂಭರಾಶಿಯಲ್ಲೇ ಶನಿ ಇದ್ದಾರೆ. ಅಂದ್ರೆ ಶುಭದಾಶ್ಚ ತ್ರಿಕೋಣಪಾಹ ಅನ್ನುವ ರೀತಿಯಾಗಿ ಶನಿ ಮತ್ತೆ ಶುಕ್ರರು ಆತ್ಮೀಯ ಸ್ನೇಹಿತರು. ಯಾವಾಗ ಶನಿ ಶುಕ್ರರು ಆತ್ಮೀಯ ಸ್ನೇಹಿತರಾಗ್ತಾರೆ, ಅವರಿಬ್ಬರಲ್ಲಿ ಒಂದು ಬಾಂಡಿಂಗ್ ಕ್ರಿಯೇಟ್ ಆಗುತ್ತೆ. ಏನು, ಈ ಒಂದು ಫ್ರೆಂಡ್ಶಿಪ್ ವಿಚಾರಕ್ಕೆ ಬಂದಾಗ ತುಂಬಾ ಸಪೋರ್ಟಿವ್. ಆತ್ಮೀಯ ಸ್ನೇಹಿತರು ಬೇರೆ, ಸ್ನೇಹಿತರು ಬೇರೆ. ಸ್ನೇಹಿತರಾದ್ರೆ ಒಂದು ಪಕ್ಷ ಆ ಕಡೆ ಯೋಚನೆ ಮಾಡ್ತಾರೆ. ಆತ್ಮೀಯ ಸ್ನೇಹಿತರಾದ್ರಿಂದ ತುಲಾ ರಾಶಿಯವರಿಗೆ ಪಂಚಮ ಶನಿ ಪ್ರಭಾವ ಅನ್ನುವಂಥದ್ದು ಕಡಿಮೆ, ಸ್ವಲ್ಪ ಕಡಿಮೆ. ಮೇಲಾಗಿ ತುಲಾ ರಾಶಿಯವರಿಗೆ ಶನಿ ಏನಾಗಬೇಕು, ಸುಖವನ್ನ ಕೊಡುವಂತಹ ಗ್ರಹ, ಪೂರ್ವ ಪುಣ್ಯವನ್ನ ಕೊಡುವಂತಹ ಗ್ರಹ, ಅದಲ್ಲದೆ ಸಂತಾನವನ್ನ ಕೊಡುವಂತಹ ಗ್ರಹ. ಅಂದ್ರೆ ಅರ್ಥ, ಸಂತಾನ ಸ್ಥಾನಾಧಿಪತಿ, ಪೂರ್ವ ಪುಣ್ಯ ಸ್ಥಾನಾಧಿಪತಿ, ಸುಖ ಸ್ಥಾನಾಧಿಪತಿ, ಮಾತೃ ಸ್ಥಾನಾಧಿಪತಿ, ಇವೆಲ್ಲವೂ ಶನಿನೇ. ಹಾಗಾಗಿ ಪಂಚಮಾಧಿಪತಿ ಪಂಚಮ ಸ್ಥಾನದಲ್ಲಿದ್ರೆ ಏನು ಫಲ? ಶನಿ ನಿಮ್ಗೆ ಈ ಒಂದು ಯುಗಾದಿಯಿಂದ ಬರೋ ಯುಗಾದಿ ಹತ್ರ ಅನ್ಕೊಳ್ಳಿ, ಮಾರ್ಚ್ 28 ಅಂದ್ರೆ ಇನ್ನೇನು ಏಪ್ರಿಲ್. ಹಾಗಾಗಿ ಬರುವ ಯುಗಾದಿಯವರೆಗೂ ಅಲ್ಲೇ ಇರ್ತಾರೆ. ಶನಿ 5ನೇ ಮನೆಯಲ್ಲಿ ಸ್ವಕ್ಷೇತ್ರದಲ್ಲೇ ಬಲಿಷ್ಠವಾಗೇ ಇರ್ತಾರೆ. ಏನ್ ಹೇಳುತ್ತೆ ಹಾಗಾದ್ರೆ? ಪ್ರಜ್ಞಾ ಪ್ರತಿಭಾ ಮೇಧಾ ವಿವೇಕ ಶಕ್ತಿ ಪುರಾತನಂ ಪುಣ್ಯಂ ಮಂತ್ರ ಮಾತ್ಯ ತನೂಜಾ ಪಂಚಮ ಭಾತ್ಸೌ ಮನಸ್ಯಪಿ ಚಿಂತ್ಯಂ. ಅಂದ್ರೆ ಈ 5ನೇ ಮನೆ ಅಧಿಪತಿ 5ನೇ ಮನೆಯಲ್ಲಿದ್ದಾಗ ಏನು ಫಲ? ಪಂಚಮಾಧಿಪತಿ ಪಂಚಮದಲ್ಲಿರಲು ಶುಭಾಢ್ಯೆ ಪುತ್ರವಾನ್ ನರಹ. ಶುಭಾಢ್ಯೆ, ಶುಭ ಅಂದ್ರೆ ಒಳ್ಳೆಯದು, ಏನೇನು ಎಂಬಂತೆ ಒಳ್ಳೆಯ ಮಕ್ಕಳು ನಿಮಗೆ ಪ್ರಾಪ್ತಿಯಾಗ್ತಾರೆ, ದೈವಾನುಗ್ರಹ ನಿಮಗೆ ಸಿಗುತ್ತೆ, ಮಂತ್ರ ಸಿದ್ಧಿ ಅಂದ್ರೆ ದೇವತೆಗಳ ಆಶೀರ್ವಾದ ಅನ್ನುವಂಥದ್ದು ಸಿಗುತ್ತೆ. ತುಲಾ ರಾಶಿಯವರಿಗೆ ಈ ವರ್ಷ 2024 ಸಿಗುತ್ತೆ. 2025 ಮಾರ್ಚ್ 28ರವರೆಗೂ ನಿಮಗೆ ಸಿಗ್ತಾ ಇರತ್ತೆ. ಹಾಗೆ ಪುಣ್ಯ ಕರ್ಮದಲ್ಲಿ ಹೆಚ್ಚಿನ ಆಸಕ್ತಿ, ದಾನದ ಬುದ್ಧಿ, ಮತ್ತೆ ಧಾರ್ಮಿಕ ಸಾಮಾಜಿಕ ಚಿಂತನೆ ಹೆಚ್ಚು ಮಾಡ್ತೀರಾ. ಮನೆಗಿಂತ ಹೆಚ್ಚು ಹೊರಗಡೆ ಸಂಬಂಧ ನಿಮಗೆ ತುಂಬಾ ಚೆನ್ನಾಗಿರುತ್ತೆ. ಮತ್ತೆ ಮಾನಸಿಕ ನೆಮ್ಮದಿ ಅನ್ನುವಂಥದ್ದು ನಿಮಗೆ ಸಿಗುತ್ತೆ. ವಿಶೇಷವಾಗಿ ಚರಿತ್ರೆ ಅನ್ನುವಂಥದ್ದು ನಿಮ್ಮಲ್ಲಿ ಉತ್ಪತ್ತಿ ಆಗುತ್ತೆ. ಅಂದ್ರೆ ನಿಮ್ಮ ಹೆಸರು ಎಲ್ಲಾ ಕಡೆ ಶಬ್ದ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಮತ್ತೆ ಸಂತಾನದ ಅಭಿವೃದ್ಧಿ ಇರೋದ್ರಿಂದ ತುಲಾ ರಾಶಿಯವರು ಭಯಪಡೋ ಅವಶ್ಯಕತೆ ಇಲ್ಲ. ಈ ವರ್ಷ ಸಂತಾನ ಅಪೇಕ್ಷಿತ ದಂಪತಿಗಳಿಗೆ ಶುಭ ಫಲ ಮತ್ತು ದ್ವೇಷ, ಕೋಪ, ರಾಜಸಿಕ, ತಾಮಸಿಕ ಎಲ್ಲ ದೂರ ಆಗಿ ಸಾತ್ವಿಕವಾದ ಜೀವನವನ್ನ ಪಡಿಬಹುದು ಅಂತ ಹೇಳುತ್ತೆ. ಪಂಚಮಾಧಿಪತಿ ಪಂಚಮದಲ್ಲಿ ಇದ್ದರೆ, ಅದು ಪಂಚಮಾಧಿಪತಿ ಪಂಚಮದಲ್ಲಿದ್ದಾರೆ. ಆದ್ರೆ ತುಲಾ ರಾಶಿಗೆ ಪಂಚಮ ಸ್ಥಾನದಲ್ಲಿ ಶನಿ ಇದ್ದಾಗ ಏನು ಫಲ ಅನ್ನುವಂಥದ್ದು ನೋಡೋದಾದ್ರೆ, ಶನಿಯು ಗೋಚಾರದಲ್ಲಿ ಪಂಚಮದಲ್ಲಿದ್ದಾಗ ಭ್ರಾಂತೋ ಜ್ಞಾನ ಸುತಾರ್ಥ ಹರ್ಷರಹಿತೋ ಧೀಸ್ತೆ ಶಠೋ ದುರ್ಮತಿ. ಅಂದ್ರೆ ಶನಿ 5ನೇ ಮನೆಯಲ್ಲಿದ್ದಾಗ ಅದು ನೀಚ ಸ್ಥಾನವೋ ಅಥವಾ ಶತ್ರುವಿನ ಮನೆವೋ ಅಥವಾ ವಕ್ರಿ, ಅಸ್ತಂಗತ ಈ ತರದ್ದು ಏನಾದ್ರೂ ಆಗಿದ್ದಾಗ ಮಾತ್ರ ಸ್ವಲ್ಪ ಕೆಟ್ಟ ಫಲಗಳು. ಆದ್ರೆ ಶನಿ 5ನೇ ಮನೆಯಲ್ಲಿ ಇದ್ದಾರೆ ಅನ್ನೋದ್ರ ಜೊತೆಗೆ ಸ್ವಂತ ಮನೆಯಲ್ಲಿದ್ದಾರೆ, 80% ಬಲಿಷ್ಠವಾಗಿದ್ದಾರೆ, ಜೊತೆಗೆ ತುಲಾ ರಾಶಿಗೆ ಮಿತ್ರನಾಗಿದ್ದಾರೆ, ಪರಮ ಮಿತ್ರನಾಗಿದ್ದಾರೆ. ಹಾಗಾಗಿ ಏನ್ ಹೇಳುತ್ತೆ, ಕೆಟ್ಟದ್ದು ಫಲ ಇದ್ರೂ ಅದು ಉಲ್ಟಾಗಿ ಒಳ್ಳೆ ಫಲ. ವಿಶೇಷವಾಗಿ ಬುದ್ಧಿ ಅನ್ನುವಂಥದ್ದು ವೃದ್ಧಿ ಆಗುತ್ತೆ, ಅಜ್ಞಾನದಿಂದ ಜ್ಞಾನದ ಕಡೆಗೆ ಹೋಗುತ್ತೆ, ಮಕ್ಕಳಿಗೆ ಒಳ್ಳೆಯ ಅಭಿವೃದ್ಧಿ, ಸಂಪತ್ತು ಅಭಿವೃದ್ಧಿ, ಮೂರ್ಖವಾಗಿರುವಂತಹ ಒಂದು ಜ್ಞಾನ ನಿಮಗೆ ದೂರವಾಗಿ ಒಳ್ಳೆ ಜ್ಞಾನ ಬರುತ್ತೆ, ದುಷ್ಟ ಬುದ್ಧಿ ದೂರ ಆಗುತ್ತೆ. ವಿಶೇಷವಾದಂತಹ ಫಲ ಏನಪ್ಪಾ ಅಂದ್ರೆ 5ನೇ ಮನೆ ಆದ್ದರಿಂದ ಸಂತಾನದ ವೃದ್ಧಿ, ಮತ್ತೆ ಸ್ಥಿರವಾದ ಸಂಪತ್ತು, ಆಸ್ತಿಕವಾಗಿರತಕ್ಕಂಥ ಬುದ್ಧಿ, ಕಲಹಗಳು ಎಲ್ಲ ದೂರ ಆಗುತ್ತೆ. ಮತ್ತೆ ಏನಾದ್ರೂ ದೇಹದಲ್ಲಿ ತೊಂದರೆಗಳಿತ್ತಂದ್ರೆ, ಇಮ್ಯುನಿಟಿ ಲಾಸ್ ಇತ್ತು ಅಂದ್ರೆ, ವಿಟಮಿನ್ಸು ಇದೆಲ್ಲ ನಿಮ್ಗೆ ಕಡಿಮೆ ಇತ್ತು ಅಂತಂದ್ರೆ ಅದೆಲ್ಲ ನಿಮ್ಗೆ ಅಭಿವೃದ್ಧಿ ಆಗುತ್ತೆ. ಜೊತೆಗೆ
ಮಾನಸಿಕ ರೋಗ ದೂರವಾಗಿ, ಹಠಮಾರಿತನ ದೂರ ಆಗಿ, ನಿಮಗೆ ಹೈಜೀನ್ ತುಂಬಾ ಮೇಂಟೈನ್ ಮಾಡ್ತೀರಾ, ತುಂಬಾ ಕ್ಲೀನ್ ಅಂಡ್ ನೀಟ್ ಆಗಿರ್ತೀರಾ. ಇವೆಲ್ಲವೂ ನಿಮಗೆ ಅನುಕೂಲ ಆಗುತ್ತೆ 5ನೇ ಮನೆ ಶನಿಯಿಂದ. ಏನಾದ್ರೂ ಪಂಚಮ ಶನಿ ಆದ್ರಿಂದ, ಪಂಚಮ ಶನಿ ಹೆಸರಿಗಾದ್ರೂ ಶನಿಯಿಂದ ಒಂದು ಸ್ವಲ್ಪ ಸಮಸ್ಯೆ ಬರಬೇಕಲ್ವಾ. ಅದಕ್ಕೋಸ್ಕರ ನೀವೇನ್ ಮಾಡಬೇಕು, ಪಂಚಮ ಶನಿ ಪ್ರಭಾವವನ್ನು ದೂರ ಮಾಡ್ಕೊಳ್ಳಿಕ್ಕೆ ತಿಂಗಳಿಗೊಮ್ಮೆ ಆ ಮಹಾತ್ಮನ ದರ್ಶನವನ್ನ ಮಾಡಿ, ದೇವಸ್ಥಾನಕ್ಕೆ ಹೋಗಿ ಆ ಶನೀಶ್ವರನನ್ನ ಪ್ರಾರ್ಥನೆ ಮಾಡಿ, ಒಂದು ಎಳ್ಳೆಣ್ಣೆ, ಒಂದು ತೈಲಾಭಿಷೇಕವನ್ನ ಮಾಡಿಸೋದ್ರಿಂದ ಒಳ್ಳೆ ಫಲ. ಇದು ಕೂಡ ಮ್ಯಾಂಡೇಟರಿ ಏನಲ್ಲ, ಮಾಡಿಸಿ ಅಂತ ತಪ್ಪೇನಿಲ್ಲ. ಪಂಚಮ ಶನಿ ಪ್ರಭಾವ ಹೆಸರಿಗಾದ್ರೂ ನಿಮ್ಗೆ ಏನೋ ಸ್ವಲ್ಪ ತೊಂದರೆಗಳಾಗ್ಬೇಕಲ್ವಾ, ಆಗೋದು ಬೇಡ. ಆದ್ರೆ ಯಾವುದೇ ಕಾರಣಕ್ಕೂ ಅದರಿಂದ ನೆಗೆಟಿವ್ ಆಗಬಾರದು ಅನ್ನೋ ಉದ್ದೇಶಕ್ಕೆ ಅದನ್ನ ನೀವು ಮಾಡಿ. ಇದು ಒಂದಾಯ್ತು. ಎರಡನೇದು ಒಂದ್ ಸ್ವಲ್ಪ ಬೇಸರ ಸಂಗತಿ ಏನಪ್ಪಾ ಅಂದ್ರೆ, ತುಲಾ ರಾಶಿಯವರಿಗೆ ಏಪ್ರಿಲ್ 9ನೇ ತಾರೀಕು ಯುಗಾದಿ ಹಬ್ಬ. ಯುಗಾದಿ ಹಬ್ಬ ಹಾಗೆ 21 ದಿನಕ್ಕೆ ತುಲಾ ರಾಶಿಯವರಿಗೆ ಗುರುಬಲ ಹೋಗುತ್ತೆ. ಆಮೇಲೆ ಗುರುಬಲ ಅನ್ನುವಂಥದ್ದು ತುಲಾ ರಾಶಿಯವರಿಗೆ ಇರೋದಿಲ್ಲ. ಗುರು ನಿಮಗೆ ಸಪ್ತಮ ಸ್ಥಾನದಲ್ಲಿದ್ದಾರೆ ಈಗ ಪ್ರಸ್ತುತ. ಅದೇ ಏಪ್ರಿಲ್ 30ನೇ ತಾರೀಕಿಗೆ ಗುರು ಅಷ್ಟಮ ಸ್ಥಾನಕ್ಕೆ ಬರ್ತಾರೆ. ಮೇ 1ನೇ ತಾರೀಕಿನಿಂದ ನಿಮಗೆ ಗುರುಬಲ ಇರೋದಿಲ್ಲ. 2024 ಮೇ 1ನೇ ತಾರೀಕಿನಿಂದ ನಿಮಗೆ ಗುರುಬಲ ಇರೋದಿಲ್ಲ. ಹಾಗಾದ್ರೆ ಗುರುಬಲ ಇಲ್ಲ ಅಂದ್ರೆ ಏನು ಫಲ ನೋಡೋಣ. ಅದನ್ನ ಏನ್ ಹೇಳುತ್ತೆ, ಅಷ್ಟೌ ಬಾಲಾರಿಷ್ಟ ಮಾದೌ ನರಾಣಾಂ ಯೋಗಾರಿಷ್ಟಂ ಪ್ರಾಹುರ ವಿಶಂತಿ ಸ್ಯಾತ್ ಅಲ್ಪಂ ಚ ದ್ವಾತ್ರಿಂಶತಾಧ್ಯನ್ಮನ ರಾಸಪ್ತಸ್ಯ ಪೂರ್ಣಮಾಯು ಶಶಾಂತಂ ಹೇಳುತ್ತೆ. ಬಹಳ ಸ್ಪಷ್ಟವಾಗಿ ಹೇಳುತ್ತೆ, 8ನೇ ಮನೆಯಲ್ಲಿ ಗುರು ಇದ್ದಾಗ ಯಾವ ರೀತಿಯಾದಂತಹ ಫಲವನ್ನ ಅನುಭವಿಸಬಹುದು ಅಂತ ಏನ್ ಹೇಳುತ್ತೆ. ಒಂದ್ಸಲ ಶ್ಲೋಕದ ಮೂಲಕವಾಗಿ ನಾನು ನಿಮ್ಗೆ ಬಹಳ ಸ್ಪಷ್ಟವಾಗಿ ಆ ಸ್ಪಷ್ಟನೆಯನ್ನ ನೀಡ್ತೇನೆ. ಅಷ್ಟಮದಲ್ಲಿ ಗುರುವಿರಲು ಗುರುಬಲ ಇಲ್ಲದೆ ಇರುತ್ತದೆ ಗೋಚಾರದಲ್ಲಿ, ಮೊದಲನೇದು. ಮತ್ತೆ ಸ್ವಲ್ಪ ದ್ವೇಷ, ಕೋಪ ಇದೆಲ್ಲ ಉತ್ಪತ್ತಿ ಆಗುತ್ತೆ. ಎಲ್ಲವನ್ನ ಬ್ಯಾಲೆನ್ಸ್ ಮಾಡಬೇಕು, ಮೆಡಿಟೇಷನ್ ಮಾಡಬೇಕು, ಯೋಗ ಮಾಡಬೇಕು. ಈ ವರ್ಷ ಒಂದ್ ಸ್ವಲ್ಪ ಸಾಲ ಆಗುತ್ತೆ ನಿಮ್ಗೆ. ಈ ವರ್ಷ ಸ್ವಲ್ಪ ಹಣ ಸಂಪಾದನೆಯಲ್ಲಿ ವ್ಯತ್ಯಾಸಗಳಾಗುತ್ತೆ. ಹಾಗಾಗಿ ನಿಮ್ಮ ಮೂಲ ಜಾತಕವನ್ನ ಒಮ್ಮೆ ತೋರಿಸ್ಕೊಡಿ. ನಿಮ್ಮ ಮೂಲ ಜಾತಕದಲ್ಲಿ ಗುರು ಏನಾದ್ರೂ ಹಂಸ ಯೋಗದಲ್ಲೋ ಅಥವಾ ಧನುರ್ಮೀನ ರಾಶಿಗಳಲ್ಲೋ ಅಥವಾ ಮೇಷವೃಶ್ಚಿಕ ರಾಶಿಯಲ್ಲೋ ಅಥವಾ ಕರ್ಕಸಿಂಹ ರಾಶಿಯಲ್ಲೋ ಗುರು ಇದ್ರೆ ಬಹಳ ಒಳ್ಳೆ ಫಲ. ಅಕಸ್ಮಾತ್ ಗುರು ಅಲ್ಲಿ ಇಲ್ಲ ಅನ್ಕೊಳ್ಳಿ, ಬೇಕಾದಂತಹ ಗುರು ಶಾಂತಿಯನ್ನ ಮಾಡ್ಕೊಳ್ಬೇಕು ತುಲಾ ರಾಶಿಯವರು. ಅದಕ್ಕೆ ನಿಮ್ಮ ಮೂಲ ಜಾತಕವನ್ನ ಒಮ್ಮೆ ನುರಿತ ಜ್ಯೋತಿಷ್ಯರಿಗೆ ತೋರಿಸಿ, ವೇದಿಕ್ ಹೈಯರ್ ಅಸ್ಟ್ರಾಲಜಿನ ಪ್ರಿಡಿಕ್ಷನ್ಸ್ ಅನ್ನ ಮಾಡಿಸಿ, ಏನಾದ್ರೂ ಸರಳ ಪರಿಹಾರ ಬೇಕಾ ಅನ್ನುವಂಥದ್ದು ರೂಪದಲ್ಲಿ ನೀವು ಪರಿಹಾರ ಮಾಡ್ಕೊಳ್ಳುವಂಥದ್ದು ಬಹಳ ಒಳ್ಳೆಯದು ವೀಕ್ಷಕರೇ. ಮತ್ತೆ ವ್ಯಕ್ತಿಯ ವೃತ್ತಿ ಜೀವನದಲ್ಲಿ ಸ್ವಲ್ಪ ತೊಂದರೆಗಳಾಗುವಂತ ಸಾಧ್ಯತೆ, ಸುಖ ಅನ್ನುವಂಥದ್ದು ಸ್ವಲ್ಪ ಕಡಿಮೆ ಆಗುತ್ತೆ, ಶ್ರಮ ಅನ್ನುವಂಥದ್ದು ಜಾಸ್ತಿ ಆಗುತ್ತೆ, ವಿದ್ಯಾಭ್ಯಾಸದಲ್ಲಿ ಬಹಳಷ್ಟು ಕನ್ಫ್ಯೂಷನ್ಸ್ ಆಗುತ್ತೆ, ದೀರ್ಘಾಯುಷ್ಯ ಮಾತ್ರ ಬಹಳ ಚೆನ್ನಾಗಿದೆ. ಮತ್ತೆ ವಿವಾಹದ ವಿಚಾರದಲ್ಲಿ ಗುರುವಿನ ಒಂದು ಅನುಗ್ರಹ ಸ್ವಲ್ಪ ಕಡಿಮೆ ಆಗುತ್ತೆ, ಶುಭ ಕಾರ್ಯಗಳು ನಡೆಯುವ ರೀತಿಯಲ್ಲಿ ಸ್ವಲ್ಪ ಕಡಿಮೆ ಆಗುತ್ತೆ. ಏನಾದ್ರೂ ಮಾಡಿ ಬೇಗ ಸಂಪಾದನೆ ಮಾಡಬೇಕು, ಬೇಗ ದೊಡ್ಡವರಾಗಬೇಕು, ಬೇಗ ಶ್ರೀಮಂತರಾಗ್ಬಿಡ್ಬೇಕು ಅನ್ನುವಂಥದ್ದು ಚಿಂತನೆಗಳು ಬರುತ್ತೆ. ಆ ಥರದ್ದು ಕೈಗೂ ಹಾಕ್ಬೇಡಿ. ಒಳ್ಳೆ ಜ್ಞಾನ ಇರುತ್ತೆ, ಮಹಾ ಮೇಧಾವಿತನ ನಿಮ್ಮಲ್ಲಿರುತ್ತೆ. ಮತ್ತೆ ಸ್ವಂತ ಮನೆ ನೀವು ಕಟ್ಟುವಂತಹ ಯೋಗ ಇದೆ, ಸ್ವಂತ ಮನೆಗೋಸ್ಕರ ಸಾಲ ಮಾಡುವಂತಹ ಯೋಗ ಇದೆ. ಈ ತರದೆಲ್ಲ ಹೇಳ್ಬೋದು. ಮತ್ತೆ ಯಾರಿಗೂ ದುಡ್ಡು ಕೊಡೋಕೆ ಹೋಗ್ಬೇಡಿ, ಯಾರ ಜೊತೆಗೂ ದುಡ್ಡಿನ ಸಂಬಂಧವನ್ನು ಇಟ್ಕೊಳಕ್ ಹೋಗ್ಬೇಡಿ. ಗ್ಯಾರಂಟಿ ಹಾಕೋದು, ಸಿಗ್ನೇಚರ್ ಹಾಕೋದು, ಚೆಕ್ಸ್ ಕೊಡೋದು, ಅಥವಾ ನಾನಿದ್ದೀನಿ ಅಂತ ಧೈರ್ಯವಾಗಿ ಬೇರೆಯವರಿಗೆ ಸಹಾಯ ಮಾಡೋದು ಹಣದ ರೂಪದಲ್ಲಿ, ಇದೆಲ್ಲ ನೀವು ಮಾಡ್ಲಿಕ್ಕೆ ಬಹಳ ಹುಷಾರಾಗಿರಿ. ಬ್ಯಾಂಕ್ಗೆ ರಿಲೇಟೆಡ್ ಆಗಿ, ಫಿನಾನ್ಸ್ ರಿಲೇಟೆಡ್ ಆಗಿ ಸ್ವಲ್ಪ ಹುಷಾರಾಗಿರಿ. ಯಾಕಂದ್ರೆ ನಿಮಗೆ ಅಸ್ಥಿರವಾಗಿರ್ತಕ್ಕಂಥ ಒಂದು ಸಂದರ್ಭ ಆದ್ರಿಂದ ಸ್ವಲ್ಪ ಮಟ್ಟಿಗೆ ನಿಮಗೆ ಗುರು ಚೆನ್ನಾಗಿಲ್ಲ. ಅಷ್ಟಮ ಗುರು ನಿಮಗೆ ಧೈರ್ಯ ಕೊಡುವಂತವನು ಗುರು, ನಿಮಗೆ ಋಣ ಅಂದ್ರೆ ಸಾಲವನ್ನು ಮಾಡಿಸುವಂತವನು ಗುರು, ನಿಮಗೆ ಆರೋಗ್ಯವನ್ನು ಕೆಡಿಸುವಂತವನು ಗುರು. ಯಾಕಂದ್ರೆ ಋಣ ರೋಗ ಶತ್ರುಸ್ಥಾನ, ಶತ್ರುವನ್ನು ಕೊಡುವಂತವನು ಗುರು. ಷಷ್ಠಾಧಿಪತಿ ಮತ್ತು ತೃತೀಯಾಧಿಪತಿ ಗುರು ಅಷ್ಟಮದಲ್ಲಿದ್ದಾನೆ. ಹಾಗಾಗಿ ಅಷ್ಟಮ ಸ್ಥಾನ ರಂಧ್ರಸ್ಥಾನ ಅಂತ ಹೇಳ್ತೀವಿ, ಅಷ್ಟೊಂದು ಉತ್ತಮ ಅಲ್ಲ. ಹಾಗಾಗಿ ಯಾವುದೇ ಕಾರಣಕ್ಕೂ ಭಯ ಪಡೋ ಅವಶ್ಯಕತೆ ಇಲ್ಲ. ಗುರು ಶಾಂತಿಯನ್ನ ಮಾಡ್ಕೋಬೇಕಾ ಬೇಡವಾ ಅಂತ ನಿಮ್ಮ ಮೂಲ ಜಾತಕವನ್ನು ಒಮ್ಮೆ ನುರಿತ ಜ್ಯೋತಿಷ್ಯರಿಗೆ ತೋರಿಸಿ. ಅದಲ್ಲದೆ ಏನಪ್ಪಾ ಅಂದ್ರೆ ತೀರ್ಥಕ್ಷೇತ್ರಗಳ ದರ್ಶನ, ಗುರುಗಳ ಮೂಲ ಕ್ಷೇತ್ರ ದರ್ಶನ ಮಾಡೋದ್ರಿಂದ ಕೂಡ ನಿಮಗೆ ಬಹಳ ಒಳ್ಳೆ ಫಲ ಸಿಗುತ್ತೆ. ಓವರ್ ಆಲ್ ನೋಡಿದಾಗ ತುಲಾ ರಾಶಿಯವರಿಗೆ ಈ ಒಂದು ವರ್ಷದಿಂದ ಇದ್ದಂತಹ ಗುರುಬಲ ಈ ಏಪ್ರಿಲ್ 30ನೇ ತಾರೀಕು ಹೋಗಿ ಮೇ 1ನೇ ತಾರೀಕಿಂದ ಗುರುಬಲ ಇರಲ್ಲ. ಗುರುಬಲಕ್ಕೋಸ್ಕರ ಗುರುವಿನ ಒಂದು ಮೊರೆ ಹೋಗಿ ನಿಮ್ಮ ಮೂಲ ಜಾತಕವನ್ನ ತೋರಿಸ್ಕೊಳ್ಳಿ. ಶನಿ ಅನುಗ್ರಹ ಇದೆ, ಭಯಪಡೋ ಅವಶ್ಯಕತೆ ಇಲ್ಲ. ಆ ಶರೀರ ಗಟ್ಟಿಯಾಗಿರುತ್ತೆ, ಆಯುಷ್ ಗಟ್ಟಿಯಾಗಿರುತ್ತೆ. ಇನ್ನು ನೀವು ಕಷ್ಟಪಡಬೇಕು, ದುಡಿಬೇಕು, ಚೆನ್ನಾಗಿರಬೇಕು. ಆದಷ್ಟು ಸ್ವಲ್ಪ ಬುದ್ಧಿವಂತಿಕೆ ಉಪಯೋಗಿಸಿ ದುಡ್ಡನ್ನ ಸರಿಯಾದಂತ ಸಮತೋಲನ ರೀತಿಯಲ್ಲಿ ನೀವು ವ್ಯವಹಾರ ಮಾಡೋದ್ರಿಂದ ಖಂಡಿತವಾಗ್ಲೂ ನಿಮಗೆ ಸಾಲ ಹೆಚ್ಚು ಆಗದೆ ಆ ಭಗವಂತನ ಅನುಗ್ರಹ ಸಿಗುತ್ತೆ.